ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 41. ಅಭಿ ಸುರಕ್ಷಿತವಾಗಿ ಮನೆಗೆ ಬಂದಿದ್ದು ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಪಾರ್ವತಿ ಜಯ. ಪ್ರಾದ್ಯ ಮನಸ್ಸಲ್ಲೇ ದೇವರಿಗೆ ಧನ್ಯವಾದ ತಿಳಿಸಿದಳು. ಬಂದ ಅಲ್ವಾ ಮನೆ ಮಗ, ಇನ್ನಾದ್ರೂ ನನ್ನ ಮಗನ ಮದುವೆ ಚೆನ್ನಾಗಾದ್ರೆ ಸಾಕು, ಹೇಳಿದ ಸುಮಾರನ್ನ ದುರುಗುಟ್ಟಿಕೊಂಡು ನೋಡಿದರು ಪಾರ್ವತಿ. ಇತ್ತ ರೂಮ್ ಸೇರಿದ ಅಭಿ ತಣ್ಣೀರಿಗೆ ತಲೆ ಕೊಟ್ಟು ಅರ್ಧ ಗಂಟೆ ಶವರ್ ಅಡಿಯಲ್ಲಿ ನಿಂತು ಏನೋ ಯೋಚನೆಯಲ್ಲಿ ಮುಳುಗಿದ್ದವನನ್ನ ಬಾತ್ರೂಮ್ ಬಾಗಿಲು ಬಡಿದು ಎಚ್ಚರಿಸಿದರು ಪಂಚಮಿ ಅಪ್ಪ ವಿವೇಕ್. ಅಭಿ, ಏನ್ ಮಾಡ್ತಾ ಇದೆಯಾ ಒಳಗಡೆ? ಅತ್ತೆ ಊಟಕ್ಕೆ ಕಾಯ್ತಾ ಇದ್ದಾರೆ, ಬೇಗ ಬಾ ಹೇಳಿದಾಗ ನೀವು ಹೋಗಿರಿ ಮಾವ, ನಾನು ಬರ್ತೀನಿ ಹೇಳಿದವ ಶವರ್ ಆಫ್ ಮಾಡಿ 5 ನಿಮಿಷದ ಬಳಿಕ ಬಾತ್ರೂಮ್ನಿಂದ ಹೊರಬಂದ. ಬೇರೆ ಬಟ್ಟೆ ಧರಿಸಿ ತಯಾರಾದವನ ಹಿಂದೆ ಬಂದು ನಿಂತಿದ್ದರು ಅಭಿ ಅಪ್ಪ ರಾಮಚಂದ್ರ. ಅಭಿ, ಎಲ್ಲೋಗಿದ್ದೆ? ಏನಾದ್ರೂ ಸಮಸ್ಯೆನಾ? ಸ್ನಾನ ಮಾಡಿ ಬಂದರೂ ಅವನ ಮುಖದಲ್ಲಿ ನೋವಿನ ಛಾಯೆ ಎದ್ದು ಕಾಣಿಸುತ್ತಿತ್ತು. ಅವನನ್ನು ನೋಡಿ ಹೋಗಲೆಂದು ಬಂದ ರಾಮಚಂದ್ರರಿಗೆ ಮಗನ ಮುಖದಲ್ಲಿ ಕಾಣಿಸುತ್ತಿದ್ದ ಬದಲಾವಣೆ ನೋಡಿ ಸುಮ್ಮನೆ ಹೋಗಲು ಮನಸ್ಸಾಗದೆ ಅವನಲ್ಲಿ ಕೇಳಿದರು. ಏನಿಲ್ಲ, ಚುಟುಕಾಗಿ ಉತ್ತರಿಸಿ ಅವರು ರೂಮಲ್ಲಿ ಇದ್ದರೂ ಕೋಣೆಯಿಂದ ಹೊರ ನಡೆದ ಅಭಿ. ಮಗ ಹೋದ ಕಡೆ ನೋಡಿ ನಿಟ್ಟುಸಿರು ಹೊರದಬ್ಬಿದರು ರಾಮಚಂದ್ರ. ಮಗ ಮುಖಕ್ಕೆ ಮುಖ ಕೊಟ್ಟು ಮಾತಾಡುತ್ತಿಲ್ಲವಲ್ಲ ಅನ್ನೋ ನೋವಿತ್ತು ಅವರ ಮನಸ್ಸಲ್ಲಿ. ಎಲ್ಲರ ಜೊತೆ ಊಟಕ್ಕೆ ಕೂತ ಅಭಿಗೆ ಅನ್ನ ಗಂಟಲಲ್ಲಿ ಇಳಿಯಲಿಲ್ಲ. ಏನಾಯ್ತು ದೊರೆ, ಊಟ ಮಾಡು. ಪಾರ್ವತಿಯವರು ಊಟ ಮಾಡಲು ಹೇಳಿದರೂ ಮಾಡದೆ ಅವನ ಸುತ್ತ ಕೂತಿದವರ ಮುಖ ನೋಡಿದ ಅಭಿ. ಏನೋ ಆಗ್ ನೋಡ್ತಾ ಇದ್ಯಾ? ಊಟ ಬೇಡ ಅಂದ್ರೆ ಪಾಯಸ ತಿನ್ನು ಹೇಳಿದ ಜಯ ಅವನಿಗೆ ಇಷ್ಟದ ಪಾಯಸ ಬೌಲ್ಗೆ ಹಾಕಿ ಅವನ ಮುಂದಿಟ್ಟರು. ಸಿಹಿ ತಿನ್ನೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ದೊಡಮ್ಮ, ನಿಮ್ಗೆ ಹೇಗೆ ಹೇಳಲಿ? ಮನಸ್ಸಲ್ಲೇ ಹೇಳಿದ ಅಭಿ. ಬೇಡ ದೊಡಮ್ಮ, ಯಾಕೋ ಹೊಟ್ಟೆ ಸರಿಯಿಲ್ಲ ನನಗೆ, ಊಟ ಸಾಕು ಹೇಳಿದವ ತಟ್ಟೆಗೆ ಕೈ ತೊಳೆದು ಮೇಲೆದ್ದ. ಊಟ ಮುಗಿಸಿ ತುಸು ದೂರದಲ್ಲಿ ಪಂಚಮಿ ಸ್ವಾತಿ ಉಳಿದಿಬ್ಬರ ಗೆಳತಿಯರ ಗುಂಪಿನಲ್ಲಿ ಕೂತಿದ್ದ ಪ್ರಾದ್ಯ ಅಭಿಯನ್ನೇ ಕದ್ದು ಕದ್ದು ನೋಡುತ್ತಿದ್ದಳು. ಸರಿ, ಹೋಗಿ ಆರಾಮ್ ಮಾಡು ದೊರೆ, ನಿನ್ ಮುಖ ಕೂಡ ಒಂಥರ ಆಗಿದೆ, ನಿದ್ದೆ ಆಗಿಲ್ಲ ಅಂದ್ರೆ ಮೊದಲೇ ನಿಂಗಾಗಲ್ಲ, ಮದ್ವೆ ದಿನ ಹುಷಾರ್ ತಪ್ಪಿದ್ರೆ ಕಷ್ಟ, ಹೋಗಿ ಮಲ್ಕೋ. ಪಾರ್ವತಿಯವರು ಹೇಳುತ್ತಿದ್ದಂತೆ ಸೀದಾ ಅವನ ರೂಮ್ಗೆ ಹೋದ ಅಭಿ. ಎಲ್ರೂ ಬೇಗ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಹೇಳಿದ ಪಾರ್ವತಿಯವರು ಕೂಡ ಊಟ ಮುಗಿಸಿ ಅವರ ಕೋಣೆಗೆ ನಡೆದರು. ಹಾಸಿಗೆ ಮೇಲುರುಳಿದ ಪ್ರಾದ್ಯಾಗೆ ಸುಮಾರು ಹೊತ್ತು ನಿದ್ದೆ ಬಾರದೆ ಹೊರಳಾಡಿದಳು. ಅವಳು ಮಲಗಿದ್ದ ರೂಮ್ನ ಪಕ್ಕದ ರೂಮ್ ಒಂದು ದಾಟಿದರೆ ಮತ್ತೆ ಅಭಿ ರೂಮ್ ಇರುವುದು ಅನ್ನೋದು ಗೊತ್ತಿದ್ದವಳು ಅವನು ಯಾಕೆ ಮೋಸ ಮಾಡಿದ ಅನ್ನೋದನ್ನು ಕೇಳಬೇಕು ಅಂದುಕೊಂಡು ಮೆಲ್ಲನೆ ಎದ್ದು ಕೂತು ಕೋಣೆಯ ಬಾಗಿಲು ಮೆಲ್ಲನೆ ತೆರೆದು ಮತ್ತೆ ಮುಚ್ಚಿ ರೂಮ್ನಿಂದ ಕಳ್ಳ ಹೆಜ್ಜೆ ಹಾಕುತ್ತಾ ಹೊರನಡೆದಳು. ಎಲ್ಲರೂ ಮಲಗಿದ್ದಾರೆ, ತನ್ನನ್ನು ಯಾರು ನೋಡುತ್ತಿಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಕಳ್ಳ ಹೆಜ್ಜೆ ಇಡುತ್ತಾ ಹೋಗಿ ಅಭಿ ಕೋಣೆಯ ಬಾಗಿಲು ಬಡಿದಳು. ನೆಲದ ಮೇಲೆ ಕೂತು ಹಾಸಿಗೆ ಹಿಂದಕ್ಕೆ ತಲೆ ಆನಿಸಿ ಕೂತಿದ್ದ ಅಭಿ ಕಣ್ಣಿನಿಂದ ನೀರಿಳಿಯುತ್ತಿತ್ತು. ಬಾಗಿಲು ಬಡಿದ ಸದ್ದು ಕೂಡ ಏನೋ ಯೋಚನೆಯಲ್ಲಿ ಮುಳುಗಿದ್ದ ಅವನಿಗೆ ಕೇಳಿಸಲಿಲ್ಲ. ಸುತ್ತಮುತ್ತ ನೋಡಿದ ಪ್ರಾದ್ಯ ಧೈರ್ಯ ಮಾಡಿ ಡೋರ್ನ ಹ್ಯಾಂಡಲ್ ಹಿಡಿದು ಜಗ್ಗಿದಾಗ ಅವಳ ಪುಣ್ಯಕ್ಕೆ ಬಾಗಿಲು ತೆರೆದುಕೊಂಡಿತ್ತು. ಯೋಚನೆಯಲ್ಲಿ ಮುಳುಗಿದ್ದ ಅಭಿ ಡೋರ್ ಲಾಕ್ ಮಾಡಲು ಮರೆತಿದ್ದ. ಒಳಗೆ ಸೇರಿಕೊಂಡ ಪ್ರಾದ್ಯ ಮೊಬೈಲ್ ಟಾರ್ಚ್ನ ಸಹಾಯದಿಂದ ಒಳಗಡೆ ಡೋರ್ ಲಾಕ್ ಮಾಡಿಕೊಂಡು ಸ್ವಿಚ್ ಬೋರ್ಡ್ ಹುಡುಕಿ ಲೈಟ್ ಆನ್ ಮಾಡಿದಳು. ಹಾಸಿಗೆ ಮೇಲೆ ತಲೆ ಇಟ್ಟಿದ್ದ ಅಭಿ ಲೈಟ್ ಆನ್ ಮಾಡಿದ್ದು ಯಾರೆಂದು ನೋಡಿದರೆ ಅವನ ಮುಂದೆ ಪ್ರಾದ್ಯ ನಿಂತಿದ್ದಳು. ಅವಸರದಲ್ಲಿ ಕಣ್ಣು ಒರೆಸಿಕೊಂಡು ಎದ್ದು ನಿಂತ ಅಭಿ ಲೈಟ್ ಆಫ್ ಮಾಡಿ ಬೆಡ್ ಲ್ಯಾಂಪ್ ಆನ್ ಮಾಡಿದ. ಏನಾದ್ರೂ ಬೇಕಿತ್ತಾ? ಯಾಕ್ ಬಂದೆ ಇಲ್ಲಿಗೆ? ಅವಳ ಮುಖ ನೋಡದೆ ಕೇಳಿದ. ಅವಳು ಬರುವಾಗ ಅವನು ಅಳುತ್ತಿದ್ದ ಅನ್ನೋದು ಗೊತ್ತಾಯಿತವಳಿಗೆ. ಬೆನ್ನು ಹಾಕಿ ನಿಂತಿದವನ ಮುಖ ನೋಡಲು ಅವನ ಮುಂದೆ ಹೋಗಿ ನಿಂತರೆ ಮತ್ತೆ ಬೇರೆಡೆ ಮುಖ ತಿರುಗಿಸಿದ ಅಭಿ. ಏನಾದ್ರೂ ಬೇಕಿದ್ರೆ ಹೇಳು, ಇಲ್ಲ ಅಂದ್ರೆ ಪ್ಲೀಸ್ ಇಲ್ಲಿಂದ ಹೋಗು ಹೇಳಿದವನಿಗೆ ಅವಳಿಗೆ ಮುಖ ಕೊಟ್ಟು ಮಾತಾಡಲು ಸಾಧ್ಯವಾಗಲಿಲ್ಲ. ಬೇಕಿತ್ತು, ಅದಕ್ಕೋಸ್ಕರನೇ ಬಂದೆ, ಅದು ಆಮೇಲೆ ಹೇಳ್ತೀನಿ, ಅದಕ್ಕೂ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಾನ್ ಬರುವಾಗ ನೀನ್ ಕತ್ಲಲ್ಲಿ ಕೂತು ಅಳ್ತಿದ್ದೆ ಅಲ್ವಾ, ಯಾಕೆ ಕೇಳಿದಳು. ಅವನೇನು ಉತ್ತರಿಸಲಿಲ್ಲ. ನಾನ್ ಜೀವನದಲ್ಲಿ ಆಟ ಆಡಿದಾಗೆ ಎಷ್ಟು ಹುಡುಗಿರ್ ಜೀವನದಲ್ಲಿ ಆಟ ಆಡಿದ್ಯೋ ಏನೋ, ಆ ಶಾಪ ನಿನ್ಗೆ ತಟ್ಟದೆ ಸುಮ್ಮನೆ ಬಿಡುತ್ತಾ ಆವೇಶದಲ್ಲಿ ಹೇಳಿದಳು. ಅವಳೇನು ಹೇಳುತ್ತಿದ್ದಾಳೆಂದು ಗೊತ್ತಾಗದೆ ಅವಳ ಮುಖವನ್ನೇ ನೋಡಿದನವ.
ನಿನ್ ಕಣ್ಣೀರಿಗೆ ನಾನು ಕರ್ಗೋದಿಲ್ಲ ಅಭಿ. ನನ್ ಮುಂದೆ ನೀನು ನಾಟಕ ಮಾಡೋದೇ ಬೇಡ. ನಾನು ನಿನ್ಗೆ ಮೋಸ ಮಾಡಿದ್ನೇನೋ ಅಂತ ತಿಳ್ಕೊಂಡು ಮೊನ್ನೆಯಿಂದ ಸುರಿಸಿದ ಕಣ್ಣೀರಿಗೆ ಲೆಕ್ಕ ಇಲ್ಲ. ಆದ್ರೆ ನೀನು ನನ್ ಕಣ್ಣೀರಿಗೆ ಅರ್ಹನಲ್ಲ ಅನ್ನೋದು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. ನೀನು ನನ್ಗೆ ಮೋಸ ಮಾಡ್ತೀಯ ಅಂತ ನಾನು ಕನಸಿನಲ್ಲೂ ನಾನು ಯೋಚನೆ ಮಾಡಿರ್ಲಿಲ್ಲ ಹೇಳಿ ಕಣ್ಣೊರೆಸಿಕೊಂಡಳು. ಅವಳನ್ನೇ ನೋಡುತ್ತಿದ್ದ ಅಭಿಗೆ ಅವಳು ಏನು ಹೇಳುತ್ತಿದ್ದಾಳೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಮಾಯಕನ ಹಾಗೆ ಮುಖ ಹೊತ್ಕೊಂಡಿರೋ ನೀನು ಗೋಮುಖ ವ್ಯಾಘ್ರ ಅನ್ನೋದು ನನಗೆ ಗೊತ್ತಾಗಿದೆ. ಇನ್ನು ನೀನ್ ಯಾವ ನಾಟಕನೂ ನನ್ ಮುಂದೆ ನಡೆಯೋದಿಲ್ಲ. ಪಂಚಮಿ ನನ್ನ ಕ್ಲಾಸ್ ಅಂತ ಗೊತ್ತಿದ್ದು ಅವಳು ನಿನ್ನ ಅತ್ತೆ ಮಗಳು ಅನ್ನೋ ವಿಷಯ ನನ್ನಿಂದ ಮುಚ್ಚಿಟ್ಟೆ. ಅವಳ ಜೊತೆ ಮದುವೆ ಫಿಕ್ಸ್ ಆಗಿದ್ದು ಕೂಡ ಮುಚ್ಚಿಟ್ಟು ನನ್ನ ಜೊತೆ ಪ್ರೀತಿ ನಾಟಕ ಮಾಡ್ತಾ ನನ್ನನ್ನ ನೀನು ಹೇಳಿದ ಹಾಗೆ ಕೇಳೋ ಬೊಂಬೆ ಹಾಗೆ ಮಾಡಿ ಮಾನಸಿಕವಾಗಿ ನನಗೆ ಹಿಂಸೆ ಕೊಡ್ತಿದ್ದೆ. ನಿನ್ಗೆ ನಾನು ಯಾವ ಶಿಕ್ಷೆ ಕೊಡ್ಲಿ? ನನ್ನ ಭಾವನೆಗಳ ಜೊತೆ ಆಟ ಆಡಿದಕ್ಕೆ, ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಕ್ಕೆ, ನನಗೆ ಮೋಸ ಮಾಡಿದಕ್ಕೆ ಯಾವ ಶಿಕ್ಷೆ ಕೊಡ್ಲಿ? ಆವೇಶದಲ್ಲಿ ಮಾತಾಡುತ್ತಿದ್ದವಳು ಒಮ್ಮೆಲೆ ಅಳಲು ಶುರು ಮಾಡಿದಳು. ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಗೊತ್ತಾಗ್ತಿಲ್ಲ ಪ್ರಾದ್ಯ. ನಾನ್ ನಿನ್ಗೆ ಯಾವ ಮೋಸನೂ ಮಾಡಿಲ್ಲ. ಪಂಚಮಿ ಜೊತೆ ನನ್ ಮದ್ವೆನಾ? ಹಾಗಂತ ಯಾರು ಹೇಳಿದ್ ನಿನ್ಗೆ? ಕೇಳಿದನವ. ನೀನು ನಾಟಕ ಮಾಡ್ಬೇಡ ಅಂತ ಹೇಳ್ದೆ ಅಲ್ವಾ? ನನ್ಗೆಲ್ಲ ಗೊತ್ತಾಗಿದೆ. ನೀನೊಬ್ಬ ಮೋಸ್ಕಾರ, ಅಳುತ್ತಲೇ ಹೇಳಿದಳು. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.